ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಯಲ್ಲಿ ಅಕ್ರಮ ಆರೋಪ ಕೇಳಿ ಬರ್ತಾ ಇದೆ. ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆ ನೇಮಕಾತಿ ವಿಚಾರ, ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪದ ನಡುವೆಯೂ ಕೆಪಿಎಸ್ಸಿಯಿಂದ ನೇಮಕಾತಿ ಪ್ರಕ್ರಿಯೆ ಆಗ್ತಾನೇ ಇದೆ. 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆ ನೇಮಕಾತಿ ಪ್ರಕ್ರಿಯೆ ದಾಖಲೆ ಪರಿಶೀಲನೆಗೆ ದಿನಾಂಕ ನಿಗದಿ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಏಪ್ರಿಲ್ 17ರಂದು ಕೆಪಿಎಸ್ಸಿ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡಿರುವುದು ಕಳೆದ 2 ದಿನದ ಹಿಂದೆ. ಒಂದೇ ಕೊಠಡಿಯಲ್ಲಿ ಪರೀಕ್ಷೆಗೆ ಬರೆದ ಹಲವರು ಆಯ್ಕೆಯಾಗಿದ್ದರು. ಹಲವರ ಆಯ್ಕೆಯ ಕುರಿತು ಅನುಮಾನ ವ್ಯಕ್ತವಾಗಿತ್ತು. ಈ ಹಿನ್ನೆಲೆ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿದ್ರು ಪರೀಕ್ಷಾರ್ಥಿಗಳ ವಿರೋಧದ ದಾಖಲೆಯ ಪರಿಶೀಲನೆ ನಡೆದಿದೆ. ವ್ಯಕ್ತಿತ್ವ ಪರೀಕ್ಷೆಯನ್ನ ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ ಕೆಪಿಎಸ್ಸಿ. ಇದೀಗ 384 ಹುದ್ದೆಯ ಮುಖ್ಯ ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ದಾಖಲೆಯ ಪರಿಶೀಲನೆಗೆ ದಿನಾಂಕ ನಿಗದಿಯಾಗಿದೆ. ಮುಖ್ಯ ಪರೀಕ್ಷೆಯಲ್ಲಿ 1:3 ಅನುಪಾತದಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆ ದಾಖಲೆ ಪರಿಶೀಲನೆಯ ಅರ್ಹ ಅಭ್ಯರ್ಥಿಗಳ ನೋಂದಣಿ ಸಂಖ್ಯೆ, ದಿನಾಂಕ, ಸಮಯ ಶೀಘ್ರದಲ್ಲೇ ಪ್ರಕಟವಾಗುತ್ತೆ ಕೆಪಿಎಸ್ಸಿ ವೆಬ್ಸೈಟ್ನಲ್ಲಿ. 384 ಗ್ರೂಪ್ ಎ ಹಾಗೆ ಗ್ರೂಪ್ ಬಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳು ಮೇ 6ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ವ್ಯಕ್ತಿತ್ವ ಪರೀಕ್ಷೆ ನಡೆಯಲಿದೆ. ಸದ್ಯದ ಮಟ್ಟಿಗೆ ಕೆಪಿಎಸ್ಸಿ ಒಂದು ರೀತಿಯ ಸಮಸ್ಯೆಗಳ ಸರಮಾಲೆ. ಪರೀಕ್ಷೆಯಿಂದ ಹಿಡಿದು ಆಯ್ಕೆಯಿಂದ ಹಿಡಿದು ಎಕ್ಸಾಮ್ ನಡೆಯುವವರೆಗೂ ಕೂಡ ಬಹಳಷ್ಟು ಸಮಸ್ಯೆಗಳ ಆಗ್ರವಾಗಿ ಗುರುತಿಸಿಕೊಳ್ತಾ ಇದೆ. ಈ ಹಿಂದೆ ಕೂಡ ಒಂದೇ ಕೊಠಡಿಯಲ್ಲಿ ಬರೆದಂಥವರು ಪಾಸ್ ಆಗಿದ್ರು. ಅದರಲ್ಲೂ ಕೂಡ ಒಂದೇ ಕುಟುಂಬದ ವ್ಯಕ್ತಿಗಳು ಕೂಡ ಪಾಸ್ ಆಗಿರೋದು ಅಂದರೆ ಬೇರೆ ಪರೀಕ್ಷಾರ್ಥಿಗಳ ಕೆಂಗಣ್ಣಿಗೂ ಕಾರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ವ್ಯಾಪಕ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಪರೀಕ್ಷಾರ್ಥಿಗಳು. ಹೇಗೆ ಸಾಧ್ಯ ಒಂದೇ ಕೊಠಡಿಯಲ್ಲಿ ಪಾಸ್ ಆಗೋದಕ್ಕೆ ಅನ್ನೋದಾಗಿ. ಸದ್ಯ ಈಗ 384 ಹುದ್ದೆಯ ಮುಖ್ಯ ಪರೀಕ್ಷೆಯಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದಾರೋ ಅವರ ದಾಖಲೆಯನ್ನು ಪರಿಶೀಲನೆಗೆ ಒಳಪಡಿಸಬೇಕಾಗತ್ತೆ. ಮುಖ್ಯ ಪರೀಕ್ಷೆಯಲ್ಲಿ 1:3 ಈ ಅನುಪಾತದಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ವ್ಯಕ್ತಿತ್ವ ಪರೀಕ್ಷೆ ಆಗುತ್ತೆ. ಅದಾದ ನಂತರದಲ್ಲಿ ದಾಖಲೆಯ ಪರಿಶೀಲನೆ ನಡೆಯುತ್ತೆ. ಯಾರು ಅರ್ಹರೋ ಅವರ ನೋಂದಣಿ ಸಂಖ್ಯೆ, ಎಕ್ಸಾಮ್ ಬರೆದಂತಹ ದಿನಾಂಕ, ಜೊತೆಗೆ ಎಕ್ಸಾಮ್ ನಡೆಯುವ ಸಮಯ ಇದೆಲ್ಲವನ್ನ ಕೂಡ ಕೆಪಿಎಸ್ಸಿ ವೆಬ್ಸೈಟ್ನಲ್ಲಿ ಶೀಘ್ರದಲ್ಲೇ ಪ್ರಕಟಣೆಯನ್ನ ಹೊರಡಿಸುತ್ತಾರೆ. 384 ಗ್ರೂಪ್ ಎ ಹಾಗೆ ಗ್ರೂಪ್ ಬಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳು ಮೇ 6ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ 4 ದಿನ ವ್ಯಕ್ತಿತ್ವದ ಪರೀಕ್ಷೆ ನಡೆಯಲಿದೆ. ಇನ್ನು ಹಲವರ ಆಯ್ಕೆಯ ಕುರಿತು ವ್ಯಕ್ತವಾಗಿತ್ತು ಟೀಕೆ, ಟಿಪ್ಪಣಿ. ನಿಮಗೆ ಗೊತ್ತಿರೋ ಹಾಗೆ ಒಂದೇ ಕೊಠಡಿಯಲ್ಲಿ ಸುಮಾರು 10ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಪಾಸ್ ಆಗಿದ್ರು ಅನ್ನುವಂಥ ಕಾರಣಕ್ಕೆ, ಜೊತೆಗೆ ಆ ರಿಜಿಸ್ಟರ್ ನಂಬರ್ ಅನ್ನು ಕೂಡ ಕೊಟ್ಟು ಹೇಗೆ ಸಾಧ್ಯ ಇದು ಒಂದೇ ಕೊಠಡಿಯಲ್ಲಿ ಬರೆಯೋದಕ್ಕೆ ಹೇಗೆ ಸಾಧ್ಯ, ಏನಾದರೂ ನಕಲಾಗಿರಬೇಕು ಅಥವಾ ಪೇಪರ್ ಲೀಕ್ಔಟ್ ಆಗಿರಬೇಕು ಅನ್ನುವಂಥ ಅನುಮಾನವನ್ನು ಕೂಡ ಪರೀಕ್ಷಾರ್ಥಿಗಳು ವ್ಯಕ್ತಪಡಿಸಿದ್ರು. ಸದ್ಯ ಈಗ ಅಭ್ಯರ್ಥಿಗಳಿಗೆ ದಾಖಲೆ ಪರಿಶೀಲನೆಗೆ ಡೇಟ್ ಕೂಡ ಅನೌನ್ಸ್ ಆಗ್ತಾ ಇದೆ. ವ್ಯಕ್ತಿತ್ವ ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ ಕೆಪಿಎಸ್ಸಿ ಈ ಹಿಂದೆ ಮುಂದೂಡಿತ್ತು. ಸದ್ಯಕ್ಕೆ ಈಗಾಗಲೇ ಇರುವಂಥ ಗೋಜಲುಗಳು ಅಥವಾ ಗೊಂದಲಗಳನ್ನು ಪರಿಹಾರ ಮಾಡ್ಕೊಳ್ಳೋಣ, ಅದಾದ ನಂತರದಲ್ಲಿ ಎಲ್ಲ ದಾಖಲೆಗಳ ಪರಿಶೀಲನೆ ಆಗಲಿ ಅಂತ ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ. ಕಿರಣ್, ಗಮನಿಸ್ತಾ ಇದ್ವಿ ಕೆಪಿಎಸ್ಸಿ ಅಂತ ಹೇಳಿದ್ರೆ ಪರೀಕ್ಷೆಗಳು ಶುರುವಾಗುತ್ತೆ ಅಂತ ಹೇಳಿದಾಗಲೇ ಬಹಳಷ್ಟು ಅನುಮಾನಗಳಿಗೆ ಅಥವಾ ಬಹಳಷ್ಟು ಎಡವಟ್ಟುಗಳಿಗೆ ಕಾರಣವಾಗ್ತಾ ಇತ್ತು. ಈ ಹಿಂದೆ ಪರೀಕ್ಷೆ ಬರೆದಂತ ಅಭ್ಯರ್ಥಿಗಳು ಒಂದೇ ಕೊಠಡಿಯಲ್ಲಿ ಪಾಸ್ ಆಗಿದ್ದು ಕೂಡ ಪ್ರತಿಭಟನೆ ಕಾರಣವಾಗಿತ್ತು. ಈಗ ಡೇಟ್ ಅನ್ನ ಕೂಡ ಅನೌನ್ಸ್ ಮಾಡೋದ್ರಲ್ಲಿ ಲೇಟ್ ಮಾಡಿತ್ತು. ಈಗ ಯಾವ ರೀತಿ ಅದನ್ನ ಸರಿ ಮಾಡ್ಕೊಂಡಿದ್ದಾರೆ, ಜೊತೆಗೆ ಡೇಟ್ ಅನ್ನ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಕೆಪಿಎಸ್ಸಿ ಅವರು? ಕಿರಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈಗಾಗಲೇ ವ್ಯಾಪಕ ವಿರೋಧ ಕೂಡ ಉಂಟಾಗಿದ್ದ ಹಿನ್ನೆಲೆ ಪ್ರತಿಭಟನೆ ಕೂಡ ಆಗಿತ್ತು. ಪರೀಕ್ಷಾರ್ಥಿಗಳು ಹೇಗೆ ಸಾಧ್ಯ ಅನ್ನೋದಕ್ಕೆ. ಕಿರಣ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪರೀಕ್ಷೆಯನ್ನ ತಾತ್ಕಾಲಿಕವಾಗಿ ಕೆಪಿಎಸ್ಸಿ ಮುಂದೂಡಿತ್ತು. ಸೊ ಅಭ್ಯರ್ಥಿಗಳ ವ್ಯಕ್ತಿತ್ವ ಪರೀಕ್ಷೆ ಸೇರಿದಂತೆ ದಾಖಲೆ ಪರಿಶೀಲನೆಯ ಡೇಟ್ ಅನ್ನ ಯಾವ ರೀತಿ ಹೊಂದಿಸ್ಕೊಳ್ತಾ ಇದ್ದಾರೆ, ಇದಕ್ಕೇನಾದರೂ ವಿರೋಧ ವ್ಯಕ್ತವಾಗ್ತಿದೆಯಾ ಕಿರಣ್?
ಮುಖ್ಯ ಪರೀಕ್ಷೆಯಲ್ಲಿ 1:3 ಅನುಪಾತದಲ್ಲಿ ಅರ್ಹತೆ ಪಡೆದಂಥ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳೇನಿದ್ರು ಪರೀಕ್ಷಾರ್ಥಿಗಳು ಅವರ ವ್ಯಕ್ತಿತ್ವ ಪರೀಕ್ಷೆ ಅಥವಾ ದಾಖಲೆಯ ಪರಿಶೀಲನೆ ಎಲ್ಲವೂ ಕೂಡ ಆಗುತ್ತೆ. KPSCಯಿಂದ ಆದಂಥ ಮಹಾನ್ ಎಡವಟ್ಟು ಅನ್ನುವಂಥ ರೀತಿಯಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆಗೂ ಕಾರಣವಾಗಿತ್ತು. ಯಾಕಂದರೆ ಈ ಹಿಂದೆಯೂ ಕೂಡ ಕನ್ನಡ ಪರೀಕ್ಷೆ ಪೇಪರ್ ಕೂಡ ಲೀಕ್ಔಟ್ ಆಗಿತ್ತು ಅನ್ನೋದು, ಜೊತೆಗೆ ಕೆಲವೊಂದಷ್ಟು ಗ್ರಾಮೆಟಿಕ್ ಮಿಸ್ಟೇಕ್ಸ್ ಇತ್ತು ಅನ್ನೋದಾಗಿ ಕೂಡ KPSCಯಿಂದ ಬಹಳಷ್ಟು ಮಹಾನ್ ಎಡವಟ್ಟಾಗಿದೆ ಅನ್ನೋದಕ್ಕೂ ಕೂಡ ಅಸಮಾಧಾನ ವ್ಯಕ್ತವಾಗಿತ್ತು. ಅದಾದ ನಂತರದಲ್ಲಿ ಒಂದೇ ಕೊಠಡಿಯಲ್ಲೂ ಕೂಡ ಪರೀಕ್ಷಾರ್ಥಿಗಳು ಪಾಸ್ಔಟ್ ಆಗಿದ್ದಕ್ಕೂ ಕೂಡ ಅಸಮಾಧಾನ ಇತ್ತು. ಈಗ ಡೇಟ್ ಅನೌನ್ಸ್ ಆಗಿದೆ ವ್ಯಕ್ತಿತ್ವ ಪರೀಕ್ಷೆ ಹಾಗೆ ದಾಖಲೆಯ ಪರಿಶೀಲನೆಗೆ ಕುರಿತಂತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.